SIR ಒಟ್ಟು 15 ಲಕ್ಷ ವೋಟರ್ಸು. ಅದರಲ್ಲಿ ಈಗ 74,000 ಕೊಟ್ಟಿದ್ದೀವಿ ಸರ್. ಈ ಇಂದಿನಿಂದ ಪ್ರಾರಂಭ ಆಗಿದೆ. ಏನೋ ಅವರಿಗೆ ರಿನಿಮ್ರೇಷನ್ ಫಾರಮ್ಸ್ಗಳನ್ನ ಸಬ್ಮಿಟ್ ಮಾಡುವ ಕೆಲಸ ಭಾಳ ಒಂದು ಅಚ್ಚುಕಟ್ಟಾಗಿ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ಅವರವರ ಪಕ್ಷದ ಎಲ್ಲ ಕಾರ್ಯಕರ್ತರು ಆಗಿರ್ಬೋದು, ಅದರಲ್ಲಿ ಏಜೆಂಟ್ಗಳು ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಬೇರೆ ಪಕ್ಷಗಳು ಎಲ್ಲರನ್ನೂ ಕರೆದವರು ಅವ್ರಿಗೆಲ್ಲ ಈಗ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈಗ ಮತ್ತೊಂದು ಸತಿ ಈಗ ನಮ್ಮ ಪಕ್ಷದ ವತಿಯಿಂದ ಸಾಕಷ್ಟು ಟ್ರೈನಿಂಗನ್ನು ಕೊಟ್ಟು ಈ BLO ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಕ್ಲೀನಾಗಿ ಇದು ಕೆಲಸ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪ್ರತಿಯೊಬ್ಬರೂ ನಮ್ಮ ಪ್ರಜೆ ಮತವನ್ನು ಮಾಡಬೇಕು, ಮತದಾನ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಏನು ಬಿಟ್ಟೋಗಿದ್ವು ಅವನ್ನೆಲ್ಲ ಒಂದು ಸೇರಿಸುವ ಕಾರ್ಯಕ್ರಮ ಇವತ್ತಿಂದ ರೂಪುಗೊಳ್ತಾ ಇದೆ. ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಅದನ್ನು ನಮ್ಮ ಜನತೆ ಅದನ್ನು ಒಳ್ಳೆಯ ಉಪಯೋಗ ಪಡಿಬೇಕಾಗೈತಿ. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಈಗ ರೂರಲಲ್ಲಿ ಸಾಕಷ್ಟು ಆಗಿದಾವೆ, ಆದರೆ ಅರ್ಬನ್ನಲ್ಲಿ ಭಾಳ ಕಡಿಮೆ ಆಗಿದೆ. ಈಗ ಅವತ್ತಿನ ಲೆಕ್ಕ ಪ್ರಕಾರ 65% ಆಗಿತ್ತು, ಈಗ 94 ಈಗ 94 ಆಗೈತಿ. ಸೊ 94ನಾಗ ಈಗೆಲ್ಲ ರಿಜಿಸ್ಟರ್ ಆಗಬೇಕು, ಸಹಿ ಮಾಡಿ ಕೊಡಬೇಕು. ಸೈನ್ ಮಾಡಿಸ್ಬೇಕು, ಎಲ್ಲ ಸೈನ್ ಮಾಡಿ ಕಂಪಲ್ಸರಿ ಕೊಡಬೇಕು. ಆ ಒಂದು ಕೆಲಸದಲ್ಲಿ ನಮ್ಮ ಕಾರ್ಯಕರ್ತರಾಗಿರ್ಬೋದು, ನಮ್ಮ ವರ್ಕರ್ಸು ಮತ್ತು ನಮ್ಮ ಜಿಲ್ಲಾಡಳಿತ ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಟ್ಟು ಪ್ರತಿಯೊಬ್ಬರು ಮತದಾರರು ಮತವನ್ನು ಹಾಕಿಸ್ಬೇಕು, ಅವ್ರನ್ನ ಇನ್ಕ್ಲೂಡ್ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತಿನ ಕೆಲಸ ಪ್ರಾರಂಭ ಆಗಿದೆ. ಅದನ್ನು ಸದುಪಯೋಗ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೇನೆ. ನನ್ನ ಮತ ನನ್ನ ಹಕ್ಕು. ನನ್ನ ಮತ ನನ್ನ ಹಕ್ಕು. ಆ ಒಂದು ಇದರಲ್ಲಿ ಯಾಕೆಂದರೆ ಲಾಸ್ಟ್ ಟೈಮ್ ನೀವು ನೋಡಿದಿರಿ, ವೆಸ್ಟ್ ಬೆಂಗಾಲು ಅಲ್ಲೆಲ್ಲ ಇದೇ ಪ್ರಾಬ್ಲಮ್ ಆಗಿರೋದು. ಸಾಕಷ್ಟು ಒಟ್ಟು 80 ಲಕ್ಷ ಮತದಾರರು ಅದರ ಕೈ ಬಿಟ್ಟು ಹೋಗಿತ್ತು. ಅದಾಗಬಾರ್ದು ನಮ್ಮಲ್ಲಿ. ಆ ಒಂದು ನಿಟ್ಟಿನಲ್ಲಿ ಇದು ಭಾಳ ಕ್ಲೀನಾಗಿ ಮಾಡಿರಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೇನೆ. ಪಕ್ಷದಿಂದ ಯಾವ ಥರ ಕ್ರಮ ನೀವು ಸ್ಟ್ಯಾಂಡ್ ತೊಗೊಂಡಿದ್ದೀರಿ ಸರ್? ಯಾವ ಥರ ಕಾರ್ಯಕರ್ತರಿಗೆ ಇನ್ಸ್ಟ್ರಕ್ಷನ್? ಈಗ ನಮ್ಮ ಕಾರ್ಯಕರ್ತರು, ನಮ್ಮ BLAಗಳು ಮತ್ತು ನಮ್ಮ ಕಾರ್ಪೊರೇಟ್ರುಗಳು ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಟ್ರೈನಿಂಗ್ ಮಾಡ್ತಿದ್ದೀವಿ. 4 ಹಂತದಾಗ ಟ್ರೈನಿಂಗ್ ಮಾಡೀವಿ. ಮತ್ತು ಅದಕ್ಕೆ ನಮ್ಮ ಅಫಿಷಿಯಲ್ಸು ಸ್ವಲ್ಪ ಜನ ಎಲ್ಲ ಪಕ್ಷದವ್ರನ್ನೂ ಸೇರಿಸಿ ಯಾವ ಟೈಪ್ ಮಾಡಬೇಕು ಅನ್ನೋದು ಟ್ರೈನಿಂಗ್ ಕೊಟ್ಟಾರೆ. ಏನೋ ಆಡಿಟೋರಿಯಮ್ನಾಗ, ಕ್ಲಾಸ್ ರೂಮ್ನಾಗ ಎಲ್ಲ ಟ್ರೈನಿಂಗ್ ಮಾಡೇವಿ. ಈಗ ಅದನ್ನು ಈಗ ಪ್ರಾಕ್ಟಿಕಲ್ಲಾಗಿ ಪ್ರಾರಂಭ ಆಗೈತಿ. ಈಗ ಅದಾತಪ್ಪ ಅಂದರೆ ಒಂದು ಒಳ್ಳೆ ನಮ್ಮದು ಜಿಲ್ಲೆಯಲ್ಲಿ ಒಟ್ಟು ಹೆಚ್ಚಿನ ಮತದಾನ ಹೆಚ್ಚು ಓಟ್ಗಳು ಆಗಿದಾವೆ ಅನ್ನೋ ದೃಷ್ಟಿಕೋನದಲ್ಲಿ ನಾವು ಸರಿಪಡಿಸ್ಕೊಂತ ಹೋಗ್ಬೇಕಾಗತ್ತೆ. ಈಗ ಕೆಲವೊಂದಿಷ್ಟು ಡಬಲ್ ವೋಟಿಂಗ್ ಆ ಥರ ಡಬಲ್ ವೋಟಿಂಗ್ ಆಗಲ್ಲ. ಆ್ಯಪ್ನಾಗ ಸಿಕ್ಬಿದ್ದು ಬಿಡ್ತೈತಿ, ಸಿಕ್ಬಿಡ್ತಾರೆ. ಈಗ ನೋಡಿ ಯಾವ್ದಾರ ಒಂದೇ ಆಧಾರ ಟ್ರ್ಯಾಕ್ ಆಗತ್ತೆ, ಒಂದು ಟ್ರ್ಯಾಕ್ ಆಗುತ್ತೆ. ಈಗ ಆಟೋಮೆಟಿಕಾಗಿ ತೊಗೊಂಡ್ಬಿಡುತ್ತೆ. ಇನ್ನೇನು ಆಧಾರ್ ಕಾರ್ಡರ ಟ್ರ್ಯಾಕ್ ಆಕತಿ, ನಿಮ್ಮ ಪಾಸ್ಬುಕ್ ನಂಬರರ ಟ್ರ್ಯಾಕ್ ಆಕತಿ, ಡ್ರೈವಿಂಗ್ ಲೈಸೆನ್ಸರ ಟ್ರ್ಯಾಕ್ ಆಕತಿ. ಯಾವ್ದಾರ ಒಂದು ಬಂದೇ ಬರ್ತೈತಲ್ಲ. ಫಾರ್ಮಲ್ಲಿ QR ಕೋಡ್ ಇದೆ ಸರ್, ಯೂನಿಕ್ ಇದೆ. QR ಕೋಡ್ ಯೂನಿಕ್ ಇದೆ, ರಿಪೀಟ್ ಆಗಲಿಕ್ಕೆ ಸಾಧ್ಯ ಇರಲ್ಲ ಅದು QR ಕೋಡ್. ಆಗಲ್ಲ, ಹಂಗೆ ಆಗಲ್ಲ. ಅದು 99.9% ಆಗಲಾರ್ದು ನನ್ನ ಲೆಕ್ಕ. ಯಾರ್ದು ಎಲ್ಲ ಕಡೆ ಕೆಲವೊಂದಿಷ್ಟು ಮತಗಳು ಡಿಲೀಟ್ ಆಗಿದ್ದಾವೆ, ಕೈ ಬಿಟ್ಟು ಹೋಗಿದ್ದಾವೆ ಅಂತ ಅನ್ನೋದಿತ್ತಲ್ಲ, ಅದಕ್ಕೆ ಆ ಥರ ಇಲ್ಲಿ ಏನಾದರೂ ಅದೇ ಹಂಗಾಗಿರೋದು ಸರಿಪಡಿಸೋದು ಕೆಲಸನೇ ಇವತ್ತು ಮಾಡ್ತಿರೋದು ನಾವು. ಕೆಲವೊಂದು ಕಡೆ ಹಳೆ ದಾವಣಗೆರೆಯಲ್ಲಿದ್ದಂಥ ಜನ ಹೊಸ ದಾವಣಗೆರೆಗೆ ಒಂದು ಮನೆ ಕಟ್ಟಿ ಶಿಫ್ಟ್ ಆಗಿದವರು ಒಂದು 5% ಹೋಗಿರ್ಬೋದು, 25, 30%, 40% ಹೆಂಗೆ ಹೋಕ್ಕವು? ಅಲ್ಲ, ಈ ಮಹಂತೇಶ್ವರ ಈಗ ಯಾರ್ದು ಹೆಸರು ಹಾಗೆ ಹೋಗೋದಿಲ್ಲ. ಶಿಫ್ಟ್ ಆಗಿದ್ರೂ ಕೂಡ ಅವ್ರದ್ದು ಮತದಾರರ ಪಟ್ಟಿಯಲ್ಲಿ ಇರುತ್ತೆ. ಈಗ ಮ್ಯಾಪ್ ಆಗಿರೋರಿಗೂ ಕೂಡ ನಾವು ಈ ಫಾರಮನ್ನು ಸಾಹೇಬ್ರಿಗೆ ಏನು ಕೊಟ್ವಿ ಆ ಫಾರಮನ್ನು ಅವ್ರಿಗೂ ಕೊಡ್ತೀವಿ. ಮ್ಯಾಪ್ ಆಗಿಲ್ಲದವ್ರಿಗೂ ಕೂಡ ನಾವು ಫಾರಮ್ಸ್ ಕೊಡ್ತೀವಿ. ಅವರು ಮತ್ತೆ ಈಗಲೂ ಮ್ಯಾಪ್ ಮಾಡಿಸ್ಕೊಬೋದು, ಫಾರಮ್ ತೊಗೊಂಡು ಕೂಡ ಮ್ಯಾಪ್ ಮಾಡಿಸ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ 10 ಡಾಕ್ಯುಮೆಂಟ್ಸಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ ಸೇರಿಸ್ಬಿಟ್ಟು ಅವ್ರು ಕೊಡಬೇಕಾಗುತ್ತೆ. ಅದು ಆಮೇಲೆ ತೊಗೊಳ್ತೀವಿ. ನೀವು ನಿಮ್ಮ ಮನೆಗೊಳಗೆ ನೋಡ್ಕೊಂಬಿಡ್ರಿ. ನೀವು ಮ್ಯಾಪ್ ಆಗಿರೋರು ಯಾವುದು ಎಲ್ಲರೂ ಸೇರಿಸ್ಕೊಂಡು ನಿಮ್ಮ ಸಂಬಂಧಿಕರು ಯಾರಿದ್ರು ಅದು ಪರ್ಫೆಕ್ಟಾಗಿ ಮಾಡ್ಕೊಳ್ರಿ. ಯಾವ ಬೂತ್ ನಂಬರ್ ಹೇಳೋ ಬೇಕಾದ್ರೆ ನಾನು ಇಲ್ಲಿ ನಂಬರ್ಗೆ ಸೇರಿಸ್ತೇನೆ. ಆಮೇಲೆ ನಾವು ಹೆಲ್ಪ್ ನಿಮ್ಮ ಸೆಂಟರ್ ಮನೆಗಳು ಹೆಲ್ಪ್ ಸೆಂಟರ್ ಮಾಡ್ಯಾರ. ನಿಮ್ಮದು ಯಾವ ಬೂತಿಗೆ ಸಿಗ್ತೈತಿ, ನಿಮ್ಮ ಮನೆಗಳು ಎಲ್ಲಿ ಬರ್ತಾವೋ, ಯಾವ ಬೂತಿಗೆ ಬರ್ತಾವೋ ಅಂತ ಹೇಳಿ ತಗೊಂಡು ಬೇಕಾದ್ರೆ ಇಲ್ಲೇ ನಮ್ಮಲ್ಲೇ ಬಂದು ಕೊಡ್ರಿ.
ನೀವು ಹೆಂಗೋ ಬರ್ತಿರ್ತೀರಲ್ಲ ಬಂದಾಗ ಕೊಟ್ಟರೆ ಸಾಕು, ಅದನ್ನು ಐಡೆಂಟಿಫೈ ಮಾಡಿ ಹೇಳೇ ಬಿಡ್ತಾರೆ ನಿಮ್ಗೆ ಯಾರು ಕನ್ಸರ್ನ್ಡ್ ಪರ್ಸನ್ನು ನೇಮ್ ಕೊಟ್ಬಿಡ್ತಾರೆ.